ಹಾಗೆ ಇವರು ಗೆಳೆಯರ ಸಹಾಯದಿಂದ ಇಂಗ್ಲೆಂಡಿನ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಗೂ ಕೂಡ ಒಂದು 4-5 ಲೆಟರ್ ಬರೆದಿರ್ತಾರೆ. ಬಟ್ ಅಲ್ಲಿಂದ ಯಾವುದೇ ರೆಸ್ಪಾನ್ಸ್ ಬಂದಿರೋದಿಲ್ಲ. ಹಾಗೆ 1913 ಜಾನ್ 16ರಂದು ಇಂಗ್ಲೆಂಡಿನ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಯ ಮ್ಯಾಥಮೆಟಿಕಲ್ ಪ್ರೊಫೆಸರ್ ಆಗಿದ್ದಂತಹ GH ಹಾಡಿಗೆ ಒಂದು ಲೆಟರ್ನ ಬರೀತಾನೆ. ಈ ಲೆಟರ್ ಇವನ್ ಲೈಫ್ನೇ ಚೇಂಜ್ ಮಾಡಾಕುತ್ತೆ. ಆ ಲೆಟರ್ನ GH ಹಾಡಿ ನೋಡಿ ಶಾಕ್ ಆಗಿಬಿಡ್ತಾನೆ. ಬಿಕಾಸ್ ಆ ಲೆಟ್ರಲ್ಲಿ ರಾಮಾನುಜನ್ ಸ್ವಂತವಾಗಿ ಸಂಶೋಧನೆ ಮಾಡಿದ ಇನ್ಫಿನಿಟಿ ಸೀರೀಸ್, ಪಿ ಫಂಕ್ಷನ್ಸ್, ಝೆಟಾ ಫಂಕ್ಷನ್, ಹಾಗೆ ಅವನೇ ಓನ್ ಆಗಿ ಸಾಲ್ವ್ ಮಾಡಿದ ಥಿಯರಮ್ಸ್ ಕೂಡ ಇರುತ್ತೆ. ಅದೆಲ್ಲ ನೋಡಿ GH ಹಾಡಿ ಶಾಕ್ ಆಗಿಬಿಡ್ತಾನೆ. GH ಹಾಡಿ ಮತ್ತೆ ಅವನ ಫ್ರೆಂಡ್ ಜೊತೆ ಚರ್ಚೆ ಮಾಡಿ ರಾಮಾನುಜನ್ಗೆ ಇಂಗ್ಲೆಂಡ್ಗೆ ಬರುವಿಕೆಗಾಗಿ ಒಂದು ಪತ್ರವನ್ನು ಬರೀತಾನೆ. ರಾಮಾನುಜನ್ ತಾಯಿ ಒಂದು ಸಮುದ್ರನ ದಾಟಿ ಬೇರೆ ದೇಶಕ್ಕೆ ಹೋಗೋಕೆ ಒಪ್ಪೋದಿಲ್ಲ. ಆವಾಗ ರಾಮಾನುಜನ್ ಅವ್ರ ತಾಯಿಗೆ ಹೇಗೋ ಒಪ್ಪಿಸಿ 1914ರಲ್ಲಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿಗೆ ಬಂದು ತಲುಪ್ತಾನೆ. ಹಾಗೆ ಕೆಲವು ಗಂಟೆಗಳ ನಂತರ GH ಹಾಡಿಗೂ ಮತ್ತೆ ರಾಮಾನುಜನ್ಗೂ ಮಾತುಕತೆ ಆಗುತ್ತೆ. ಹಾಗೆ ರಾಮಾನುಜನ್ಗೆ ಇನ್ನ ಶಾಸ್ತ್ರಬದ್ಧವಾಗಿ ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ಬೇಕು ಅಂತ GH ಹಾಡಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿಗೆ ಸೇರಿಸ್ತಾನೆ. ಹಾಗೆ ಅಲ್ಲೇ ಇರೋದಿಕ್ಕೆ ವ್ಯವಸ್ಥೆ ಕೂಡ ಮಾಡಿಕೊಡ್ತಾನೆ.